ಹಲೋ ಗೈಸ್, ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿಯೇ ಬೆಳೆಸಿದಂತಹ ಹೈಬ್ರಿಡ್ ಜಾತಿಗೆ ಸೇರಿದಂತಹ ಒಂದು ಹಣ್ಣಿನ ಬಗ್ಗೆ ಹೇಳಲು ನಾನು ಬಯಸುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ. ನೋಡಿ, ಇಲ್ಲಿ ಕಾಣುವಂಥ ಈ ಹಣ್ಣು ಮಲ್ಬೇರಿ ಹಣ್ಣು. ಕನ್ನಡದಲ್ಲಿ ಇದಕ್ಕೆ ಹಿಪ್ಪು ನೇರಳೆ, ಕಂಬ್ಳಿ ಹಣ್ಣು ಅಥವಾ ರೇಷ್ಮೆ ಹಣ್ಣು ಅಂತಲೂ ಕರೆಯುತ್ತಾರೆ. ಇದು ಒಂದು ವಿದೇಶಿ ತಳಿ ಆಗಿದ್ದು ಈಗ ನಮ್ಮ ಊರಲ್ಲಿ ಕೂಡ ಈ ಹಣ್ಣಿನ ಬೆಲೆಯನ್ನು ಕಾಣಬಹುದು. ಈ ಹಣ್ಣು ಆರೋಗ್ಯಕ್ಕೆ ಬಹಳ ಉತ್ತಮವಾದ ಒಂದು ಹಣ್ಣಾಗಿದೆ. ದೇಹದಲ್ಲಿರುವಂತಹ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡುವಂತಹ ಹಣ್ಣು ಇದಾಗಿದೆ. ಹಾಗೆಯೇ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶವನ್ನು ಕೂಡ ಕಡಿಮೆ ಮಾಡುತ್ತದೆ. ಕ್ಯಾನ್ಸರಿನ ಅಪಾಯವನ್ನು ತಡೆಯುವಂತಹ ಶಕ್ತಿ ಈ ಹಣ್ಣಿಗಿದೆ. ಕಾಂತಿಯುತವಾದಂಥ ಚರ್ಮಕ್ಕೆ ಕೂಡ ಈ ಹಣ್ಣು ಬಹಳ ಪ್ರಯೋಜನಕಾರಿಯಾಗಿದೆ. ನಮ್ಮ ದೇಹದ ಆಯಾಸವನ್ನು ಹೋಗಲಾಡಿಸಲು ಬಲು ಪ್ರಯೋಜನಕಾರಿಯಾದಂಥ ಹಣ್ಣಾಗಿದೆ. ಆದುದರಿಂದ ಈ ಹಣ್ಣು ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ ಎ, ಇ ಹಾಗೂ ಸಿಯನ್ನು ಕೊಡುವಂತಹ ಒಂದು ಹಣ್ಣಾಗಿದೆ. ಈ ಹಣ್ಣು ಹಣ್ಣಾದಾಗ ತಿನ್ನಲು ಬಹಳ ರುಚಿಕರವಾಗಿದೆ. ನೋಡಿ, ಈ ಹಣ್ಣು ಮೊದಲಿಗೆ ಹಸಿರಾಗಿದ್ದು ಕ್ರಮೇಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನಂತರ ಹಣ್ಣಾಗಲಿಕ್ಕೆ ಆಗುವಾಗ ಈ ಹಣ್ಣು ಕಪ್ಪಾಗುತ್ತದೆ. ಈ ಹಣ್ಣು ಕಪ್ಪಾದಾಗ ಅದನ್ನು ಮುಟ್ಟಿದ ತಕ್ಷಣ ಹಣ್ಣು ಉದುರುತ್ತದೆ. ಅಷ್ಟು ಸಾಫ್ಟ್ ಆಗಿರುವಂಥ ಈ ಹಣ್ಣು ಆಗಿದೆ. ನೋಡಿ ಯಾವ ರೀತಿ ನೋಡಲು ಈ ಹಣ್ಣು ಕಾಣುತ್ತವೆ ಅಂತ ಹೇಳಿ. ಖಂಡಿತವಾಗಿಯೂ ಈ ಹಣ್ಣು ಬಹಳ ಆರೋಗ್ಯಕ್ಕೆ ಬಹಳ ಉತ್ತಮವಾದಂತಹ ಹಣ್ಣಾಗಿದೆ. ನೀವು ಕೂಡ ಇಂತಹ ಒಂದು ಹಣ್ಣನ್ನು ಮನೆಯಲ್ಲಿಯೇ ಬೆಳೆಸಿ ಆರೋಗ್ಯವಂತಹ ಹಣ್ಣನ್ನು ಬೆಳೆಸಿದಾಗ ನಮಗೆ ತಿನ್ನಲು ಕೂಡ ನಮ್ಮ ದೇಹಕ್ಕೂ ಕೂಡ ಆರೋಗ್ಯವನ್ನು ಕಾಪಾಡುವಂತಹ ಹಣ್ಣು ಇದಾಗಿದೆ. ನೋಡಿ, ಗಿಡದಲ್ಲಿ ಎಷ್ಟೊಂದು ಕಾಯಿಗಳಿವೆ. ಹಾಗೆಯೇ ಹಣ್ಣಾದಂತಹ ಕೊಯ್ಯಲು ಸಿದ್ಧವಾದಂತಹ ಹಣ್ಣು ಕೂಡ ಈ ಗಿಡದಲ್ಲಿ ನೀವು ಕಾಣಬಹುದು. ಕೇವಲ ಹಣ್ಣು ಮಾತ್ರ ಅಲ್ಲ, ಇದರ ಎಲೆಗಳನ್ನು ರೇಷ್ಮೆ ಹುಳಗಳಿಗೆ ಆಹಾರವಾಗಿ ಬಳಸುತ್ತಾರೆ. ಆದುದರಿಂದ ಈ ಹಣ್ಣಿನ ಗಿಡದ ಪ್ರಯೋಜನ ಕೇವಲ ಹಣ್ಣಿನಲ್ಲಿ ಮಾತ್ರ ಅಲ್ಲದೆ ಎಲೆಯಲ್ಲಿ ಕೂಡ ಉಪಯೋಗ ಉಂಟು. ಗಿಡಗಳಿಗೆ ಹೆಚ್ಚು ಸೂರ್ಯನ ಬೆಳಕು ಅವಶ್ಯಕತೆ. ಹೆಚ್ಚು ಸೂರ್ಯನ ಬೆಳಕು ಇದ್ದಲ್ಲಿ ಈ ಗಿಡದಲ್ಲಿ ಬಹಳಷ್ಟು ಹಣ್ಣುಗಳು ಆಗಲು ಪ್ರಾರಂಭವಾಗುತ್ತವೆ. ಹಾಗೆಯೇ ಈ ಗಿಡವನ್ನು ಎತ್ತರಕ್ಕೆ ಬೆಳೆಯಲು ಬಿಡದೆ ಆಗಾಗ ಟ್ರಿಮ್ ಮಾಡಿದರೆ ಈ ಗಿಡ ಹೆಚ್ಚು ಹೆಚ್ಚು ಹಣ್ಣನ್ನು ಕೊಡುವಂತಹ ಗಿಡವಾಗಿದೆ. ಉದ್ದಕ್ಕೆ ಅದರ ಕಾಂಡವನ್ನು ಬಿಡದೆ ಅದನ್ನು ಟ್ರಿಮ್ ಮಾಡಿದರೆ ಅಥವಾ ಅದರ ಬ್ರ್ಯಾಂಚನ್ನು ಕಟ್ ಮಾಡಿದರೆ ಅಲ್ಲಿಯೇ ಹೊಸ ಚಿಗುರು ಬಂದು ಅಲ್ಲಿ ಹಣ್ಣುಗಳು ಆಗಲು ಪ್ರಾರಂಭವಾಗುತ್ತವೆ. ನಮ್ಮ ಮನೆಯಲ್ಲಿ 2 ಜಾತಿಗೆ ಸೇರಿದಂತಹ ಮಲ್ಬೇರಿ ಹಣ್ಣಿದೆ. ಒಂದು ಚಿಕ್ಕ ಕೋಡು ಹಾಗೆಯೇ ಉದ್ದ ಕೋಡಿರುವಂತಹ ಮಲ್ಬೇರಿ ಹಣ್ಣು. ನೋಡಿ, ಈಗ ಕಾಣುವಂತಹ ಈ ಮಲ್ಬೇರಿ ಹಣ್ಣು ಉದ್ದ ಕೋಡಿರುವಂತಹ ಹಣ್ಣಾಗಿದೆ. ಇದು ಕೂಡ ಎತ್ತರಕ್ಕೆ ಬೆಳೆಯಲು ನಾವು ಬಿಡಬಾರದು. ಅದನ್ನು ಟ್ರಿಮ್ ಮಾಡಿದರೆ ಆ ಟ್ರಿಮ್ ಮಾಡಿದಂತಹ ಜಾಗದಲ್ಲಿ ಹೊಸ ಚಿಗುರು ಬಂದಾಗ ಪುನಃ ಕಾಯಿಗಳು ಬರಲು ಪ್ರಾರಂಭವಾಗುತ್ತವೆ. ನೋಡಿ, ಹಣ್ಣಾದಂತಹ ಕೋಡು ಯಾವ ರೀತಿ ಇದೆ ಅಂತೇಳಿ. ಈ ಗಿಡವನ್ನು ನಾನು
ಹಲವು ಬಾರಿ ಟ್ರಿಮ್ ಮಾಡಿರುತ್ತೇನೆ. ಟ್ರಿಮ್ ಮಾಡಿದ ತಕ್ಷಣ ನೀವು ಇಲ್ಲಿ ಕಾಣುವ ಹಾಗೆಯೇ ಹೊಸ ಹಣ್ಣಿನ ಕಾಯಿಗಳು ಪ್ರಾರಂಭವಾಗುತ್ತವೆ. ಪ್ರಾರಂಭದಲ್ಲಿ ಹಸಿರಾಗಿದ್ದು ನಿಧಾನಕ್ಕೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಣ್ಣಾಗುವಾಗ ಈ ಮಲ್ಬೇರಿ ಹಣ್ಣು ಕಪ್ಪು ಬಣ್ಣಕ್ಕೆ ಬದಲಾವಣೆಯಾಗುತ್ತದೆ. ನೀವು ಕೂಡ ಇಂತಹ ಹಣ್ಣುಗಳ ನಿಮ್ಮ ಮನೆಯಲ್ಲಿ ಬೆಳೆಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಧನ್ಯವಾದ.